ವರ್ಷದ ದಸರಾ ಮಹೋತ್ಸವವನ್ನ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ವಿಜೇತರಾದಂತ ಬಾನು ಮುಸ್ತಾಕ್ ಅವರು ಬೆಳಿಗ್ಗೆ ಚಾಮುಂಡಿ ಬೆಟ್ಟದಲ್ಲಿ ಉದ್ಘಾಟನೆಯನ್ನ ಮಾಡಿದ್ದಾರೆ. ಇಂತಹ ಪ್ರಶಸ್ತಿ ಪುರಸ್ಕೃತರಾದಂತ ಬಾನು ಮುಸ್ತಾಕ್ ಅವರು ದಸರಾ ಉದ್ಘಾಟನೆಯನ್ನ ಮಾಡಿದ್ದಾರೆ. ಇದನ್ನು ಕೂಡ ಕೆಲವರು ವಿರೋಧ ಮಾಡಿದ್ರು. ದಸರಾ ಒಂದು ನಾಡ ಹಬ್ಬ, ಎಲ್ಲ ಇದರಲ್ಲಿ ಯಾವುದೇ ಜಾತಿ ಭೇದ ಇಲ್ಲ, ಯಾವುದೇ ಧರ್ಮ ಭೇದ ಇಲ್ಲ, ಎಲ್ಲರೂ ಶೇರ್ ಮಾಡ್ತಕ್ಕಂಥ ಹಬ್ಬ ನಾಡ ಹಬ್ಬ. ನಾಡ ಹಬ್ಬ ಅಂದ್ರೆ ಒಂದು ಧರ್ಮದ ಆಧಾರದ ಮೇಲೆ ಮಾಡ್ತಕ್ಕಂಥ ಹಬ್ಬನ ಹೇಳಿ ನೀವೇ ಅಲ್ಲ. ಮತ್ತೆ ಇದನ್ನ ವಿರೋಧ ಮಾಡೋರು ಅವರು ಬುದ್ಧಿವಂತರು ದಡ್ರು, ಬರೀ ದಡ್ರಲ್ಲ, ಮೂರ್ಖರು. ಹೈಕೋರ್ಟ್ಗೆ ಹೋದ್ರು, ಸುಪ್ರೀಂ ಕೋರ್ಟ್ಗೆ ಹೋದ್ರು. ಅವ್ರು ಏನ್ ಹೇಳಿದ್ರು ಗೊತ್ತಾಗೋದು, ಸುಪ್ರೀಂ ಕೋರ್ಟ್ ನಲ್ಲಿ ಕಾನ್ಸ್ಟಿಟ್ಯೂಷನ್ ಪೀಠಿಗೆ ಹೋದ್ರಯ್ಯ ಸರಿಯಾಗಿ ಅಂತ ಹೇಳಿದ್ದಾರೆ. ನಾಚಿಕೆ ಆಗ್ಬೇಕು. 2 ಸಾರಿ MP ಆಗಿದವರು ರಾಜಕೀಯಕ್ಕೋಸ್ಕರ ಬಳಸ್ಕೋಬಾರ್ದಲ್ವಾ? ಹಿಂದುತ್ವ, ನಾನೇನು ಹಿಂದೂ ಅಲ್ವಾ? ನೀವೆಲ್ಲ ಹಿಂದೂ ಅಲ್ವಾ? ಸಿದ್ದರಾಮಯ್ಯ ಹಿಂದೂ ವಿರೋಧಿ. ನನ್ನ ಹೆಸರಿನಲ್ಲಿ 2 ದೇವರುಗಳಿದ್ದಾವೆ. ಸಿದ್ಧ ಅಂದ್ರೆ ಈಶ್ವರ, ರಾಮ ಅಂದ್ರೆ ವಿಷ್ಣು. 2 ಹೆಸರು, 2 ದೇವರುಗಳಿರೋದು. ನಾನು ಹಿಂದೂ ಅಲ್ವಾ? ಪ್ರತಾಪ್ ಸಿಂಹನಿಗಿಂತ ಉತ್ತಮವಾದಂತ ಹಿಂದೂ ನಾನು. ಅದರಿಂದ ಸಿದ್ದರಾಮಯ್ಯ ಹೆಂಗೆ ಹಿಂದೂ ವಿರೋಧಿ ಆಗ್ತಾನೆ? ನಾನ್ ನಂಬಿಕೆ ಇಟ್ಕೊಂಡಿರೋದು ಸಾಮಾಜಿಕ ನ್ಯಾಯದಲ್ಲಿ. ಎಲ್ರಿಗೂ ನ್ಯಾಯ ಸಿಕ್ಬೇಕು. ಅವನು ಹಿಂದೂ ಆಗಿರ್ಲಿ, ಮುಸಲ್ಮಾನ್ ಆಗಿರ್ಲಿ, ಕ್ರಿಶ್ಚಿಯನ್ ಆಗಿರ್ಲಿ, ಬೌದ್ಧ ಆಗಿರ್ಲಿ, ಸಿಖ್ ಆಗಿರ್ಲಿ, ಯಾರೇ ಆಗಿರ್ಲಿ, ಪಂಜಾಬಿ ಆಗಿರ್ಲಿ, ಯಾರಾಗಿರ್ಲಿ, ಎಲ್ರಿಗೂ ನ್ಯಾಯ ಸಿಕ್ಬೇಕು.